ಸೇಬು. ಇದು ಕೆಲವೊಬ್ರು ಏನ್ ಹೇಳ್ತಾರೆ ಕಾಶ್ಮೀರದಲ್ಲಿ ಬೆಳಿತಿದ್ ಮಾತ್ರ ಅಂತ. ನಾನು ಅದ್ರ ಜೊತೆಗೆ ಕಾಶ್ಮೀರದಲ್ಲಿ ಯಾಕೆ ನಾವು ಟ್ರೈ ಮಾಡೋಣ, ನಾವು ಯಾಕೆ ಬೆಳಿಬಾರ್ದು? ಇದು ನೋಡ್ರಿ, ಒಂದ್ ವರ್ಷದ ಗಿಡ, ಇದು ಮುಂದಿನ ವರ್ಷ ಬಿಡಬಹುದು ಫಲ. ಚೆನ್ನಾಗಿ ಬಂದಿದೆ. ಒಂದ್ ವರ್ಷದಂತ ಯಾರು ನಂಬ್ತಾರ? ನಾವು ಬೆಂಗಾಡಿನಲ್ಲಿ, ಅದು ಉತ್ತರ ಕರ್ನಾಟಕದಲ್ಲಿ ನಾನು ಇವನ್ ಸಸಿ ಒಂದ್ 2 ರಿಂದ 3 ಈ ಹೊಲದಲ್ಲಿ ಹಾಕಿದ್ದೇನೆ. ಬೆಳೆಯಲ್ಲ ಅಂತಾರ, ಯಾಕೆ ಬೆಳೆಯಲ್ಲ? ನಾವು ಪ್ರಯತ್ನ ಮಾಡಿದ್ರೆ ಏನೆಲ್ಲಾ ಬೆಳಿತೀವಿ ಅನ್ನೋದು ಇದೇ ಸಾಕು. ನಾವ್ ಪ್ರಯತ್ನ ಮಾಡ್ಬೇಕು. ಮನ್ಯಾಗ ಕುಂತ್ರ ನಾವ್ ಏನೂ ಬೆಳೆಯಕ್ಕಾಗಲ್ಲ. ನಮ್ಮ ದೇಶಕ್ಕ ಮತ್ತು ನಮ್ಮ ರಾಜ್ಯಕ್ಕ ಮತ್ತು ಹೊರ ರಾಜ್ಯಕ್ಕ ಇರ್ಬೋದು, ಹೊರ ದೇಶಕ್ಕೂ ಇರ್ಬೋದು, ಅನ್ನ ಕೊಡುವಂತ ದೇವ್ರು ಏಕೈಕ ರೈತ ಅಂತ ನಾ ಹೇಳಬಲ್ಲೆ. ನಾನು ಮಿಶ್ರ ಬೆಳೆ ಮಾಡ್ಬೇಕಂತ ನಂದು ಒಂದು ಯೋಜನೆ ಇದೆ. ಈಗ ಸಿಂಗಲ್ ಆಗಿ ಯಾವುದೇ ರೀತಿ ಬೆಳೆದ್ರೆ ಏನಿಲ್ಲ, ನಾವ್ 1 ಎಕರೆದಲ್ಲಿ ಏನೆಲ್ಲ ಬೆಳ್ಕೋಬಹುದು. ನಾವು ಹೊರಗಡೆ ಹೋಗಿ ತಗೊಂಡ್ಬರೋದ್ರಿಂದ ರೇಟು ಹೆಚ್ಚಿಗೆ ಆಗುತ್ತೆ. 1 ಎಕರೆದಲ್ಲಿ ಒಂದ್ ಫ್ಯಾಮಿಲಿ ಏನೆಲ್ಲ ತರಕಾರಿ ಇರ್ಬೋದು, ಇತರೆ ಇರ್ಬೋದು, ಏನೆಲ್ಲ ನಾವು ಬೆಳೆದು ಮತ್ತೆ ತೋರ್ಸಬಹುದು. ಮತ್ತೆ ಅದ್ರ ಜೊತೆಗೆ ನಮ್ಮ ಮನೆತನ ನಾವು ನಡ್ಸಬೇಕಂತ ಒಂದು ಪ್ರಾಬಲ್ಯವಾಗಿ ಬೆಳೆಯಕ ನಮಗೊಂದು ಅನುಕೂಲ ಆಕತಿ ಅನ್ನತ್ತ ನಾ ಎಲ್ಲಾ ಬೆಳೆಯನ್ನು ಹೊಲದಲ್ಲಿ ಹಾಕಿದ್ದೀನಿ. ನಾನು ಆಲ್ಮೋಸ್ಟ್ ಆಲ್ ಈಗ 1 ರಿಂದ 2 ವರ್ಷದಲ್ಲಿ ಸಗಣಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡೇನಿ. ಮತ್ತ ಅದ್ರ ಜೊತೆಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಜೀವಾಮೃತ ಹಾಕ್ತೇನೆ. ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಯಾವ್ದು ಯೂಸ್ ಮಾಡಿ? ಯಾವುದೇ ತರ ರಾಸಾಯನಿಕ ಗೊಬ್ಬರ ಇವತ್ತ ನಾ DAP ಇರ್ಬೋದು, ಇನ್ ಇತರೆ ಇರ್ಬೋದು ಹೇಳ್ತಾರ, ಆದ್ರೆ ನಾವ್ ಒಮ್ಮಿನೂ ಹಾಕಿಲ್ಲ. ಒಟ್ಟ ಟೋಟಲ್ ಇದರಿಂದ ನಾವು ರೈತರಿಗೆ ಬರ್ಡನ್ ಆಗ್ತೇವಿ, ಮತ್ತೆ ರೈತರಿಗೆ ಸರಿಯಾಗಿ ಫಲವತ್ತತೆಯಿಂದ ಬೆಳೆಯೋದಿಲ್ಲ ರಾಸಾಯನಿಕ ಗೊಬ್ಬರದಿಂದ. ಇದು 1 ರಿಂದ 1.5 ವರ್ಷದ ಗಿಡ. ಇದು ಲಿಂಬೆ ಹಣ್ಣು ಒಂದು 3 ರಿಂದ 4 ಗಿಡಗಳನ್ನ ಈ ಹೊಲದಲ್ಲಿ ಹಾಕಿದ್ದೀನಿ ನಾವು, ಮನೆಗೆ ಯೂಸ್ ಆಗ್ಲಿ ಅಂತ. ಇಲ್ಲಿ ಬಂದಾಗ ನಾನು ಹರ್ಕೊಂಡ್ ಹೋಗ್ತೀನಿ. ಈಗ ಆಲ್ರೆಡಿ ಮೊನ್ನೆ 100 ಹರ್ಕೊಂಡ್ ಹೋಗಿದ್ದೀನಿ. ತೆಗೆದುಕೊಂಡು ಹೋದಾಗ ಉಪ್ಪಿನಕಾಯಿ ಹಾಕಿದ್ದೀನಿ. ನಾ ಎಲ್ಲಾ ರೈತರಿಗೆ ಏನ್ ಹೇಳ್ತೇನೆ ಅಂದ್ರೆ, ನೀವು ಮಿಶ್ರ ಬೆಳೆ ಬೆಳೀರಿ, ಅದ್ರ ಜೊತೆಗೆ ಒಂದೇ 1 ರಿಂದನೇ ಹೋಗ್ಬೇಡ್ರಿ ಅನ್ನೋದು ಒಂದು ನನ್ನ ಒಂದು ಎಲ್ಲರಿಗೂ ಒಂದು. ನಿಜ ಸರ್, ನಿಜ. ಮಿಶ್ರ ಬೆಳೆ ಬೆಳೆಯೋದ್ರಿಂದ ರೈತನಿಗೆ ಲಾಭ ಇದೆ. ಸೊ ಬೇರೆಯೊಬ್ಬನನ್ನ ಅವಲಂಬನೆ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಹೌದು. ನಮಸ್ಕಾರ, ಮುರುಗೇಶಿ ಮಾರ್ದ್ರಪ್ಪ ಕೋರ್ಸಿಟ್ರು ಅಂತ, ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಹಾವೇರಿ ಗ್ರಾಮದ ಆಲಕಟ್ಟಿ ಮತ್ತು ಹೊಸಳ್ಳಿ ಮಧ್ಯ ಮತ್ತು ಗೌರಾಪುರ ಗ್ರಾಮದ ಅಡಿಯಲ್ಲಿ ನಾನು 1 ಎಕರೆ ಹೊಲದಲ್ಲಿ ಮಹಾಗಣಿಯನ್ನ 500 ಸಸಿ ಹಾಕಿದ್ದೀನಿ. ಮತ್ತು ಅದರ ಜೊತೆಗೆ ಡ್ರ್ಯಾಗನ್ ಸಹ 500 ಸಸಿ ಹಾಕಿದ್ದೀನಿ. ಮತ್ತು ಅಡಿಕೆಗಳನ್ನ ನಡುವೆ ಸಾಲಿನಲ್ಲಿ ಅಲ್ಲಿನೂ 500 ಅಡಿಕೆಗಳನ್ನ ಹಾಕಿದ್ದೀನಿ. ಮತ್ತು ಅದರ ಜೊತೆಗೆ ಯಾಲಕ್ಕಿ ಮತ್ತು ಲವಂಗ ಹಾಗೂ ಮೆಕೋಡಮಿ ಮತ್ತ ಬಾಳಿ ಹಣ್ಣು ಸಹ ಒಂದು 25 ಸಸಿಗಳನ್ನು ಹಾಕಿದ್ದೀನಿ. ಇದರಲ್ಲಿ ಸಮಗ್ರ ಖುಷಿಯಾಗಿ ನಾನು ಎಲ್ಲವನ್ನೂ ಅಳವಡಿಸಿ ಒಂದು ಮಾದರಿ ತೋಟವನ್ನ ಮಾಡಿದ್ದೇನೆ. ಹಲವಾರು ಸಸಿಗಳನ್ನ, ಹಣ್ಣಿನ ಸಸಿಗಳನ್ನ ಹಲವಾರು ಎಲ್ಲಲ್ಲಿನೂ ಒಂದೊಂದು ತರ ಎಲ್ಲವೂ ತಗೊಂಡ್ಬಂದು ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಸಮಗ್ರ ತೋಟವನ್ನ ನಾನು ಮಾಡ್ಬೇಕಂತ ಮಾಡ್ಕೊಂಡು ಇದನ್ನ ಚೆನ್ನಾಗಿ ನಡಿಲಿ ಅಥವಾ ಬೆಳೆಸ್ಕೊಂಡು ಹೋಗ್ಬೇಕಂತ ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ಮುಂದೆ ಚೆನ್ನಾಗಿ ಫಲವತ್ತತೆಯಾಗಿ ಬರ್ಲಿ, ಬೆಳಿಲಿ, ಸಮಗ್ರ ಕೃಷಿ ಎಲ್ಲಾ ರೈತರು ಮಾಡ್ಲಿ ಅನ್ನೋದು ನಂದು ಒಂದು ಬಯಕೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಕುಮಾರ್ ಅಂತ ಹೇಳಿ. ಸೊ ನಾವು ಸ್ವಲ್ಪ ನಿಮ್ಮ ತೋಟದಲ್ಲಿ ನಿಮ್ಮ ಹೆಸರನ್ನ ಕೇಳಿದೀವಿ. ಯಾಕೆಂದ್ರೆ ಈ ತೋಟಗಾರಿಕೆಯಲ್ಲಿ ಮಾಡ್ಬೇಕಾದ್ರೆ ಸೊ ವಿವಿಧ ತಳಿಗಳನ್ನ ಹಾಕಿ ಅದ್ರದ್ದು ಲಾಭವನ್ನ ತೆಗಿಬೇಕು ಅಥವಾ ಮಾಡಬೇಕು ಬಿಡಬೇಕಂತ ಯೋಚನೆಗಳು ಬಂದಾಗ ಕೆಲವೊಬ್ರು ಮಾಡಿರ್ತಕ್ಕಂಥದ್ದನ್ನ ನೋಡ್ಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಸೊ ಅದಕ್ಕೋಸ್ಕರ ಒಂದ್ಸರಿ ನೋಡೋಣ, ತೋಟ ನೋಡಿ ವೀಕ್ಷಣೆ ಮಾಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂತಕ್ಕಂಥ ಒಂದು ಆಸಕ್ತಿಯಿಂದ ಸೊ ನಿಮ್ಮ ತೋಟದ ಹತ್ರ ಬಂದಿದ್ದೀವಿ. ಸೊ ತೋಟವನ್ನ ನೋಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಏನಾದರೂ ತಿಳಿಸ್ಕೊಟ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಸ್ವಲ್ಪ ಏನಾದರೂ ಹೇಳ್ತಾ ಹೋದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಶಕ್ತಿ ಸರ್. ಸ್ವಲ್ಪ ನಿಮ್ಮ ಈ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀರಾ, ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀರಾ ಸರ್, ಯಾವ ರೀತಿ ಮಾಡಿದ್ದೀರಾ ಅಂತ ಹೇಳಿ. ನಮಸ್ಕಾರ ಸರ್, ಹಾಗೂ ರೈತ ಬಾಂಧವರಿಗೂ ಹಾಗೂ ನಮ್ಮ ಭಾರತ ದೇಶದ ಜನಗಳಿಗೂ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ನಾವು 1 ಎಕರೆದಲ್ಲಿ ಡ್ರ್ಯಾಗನ್ ಅನ್ನ ಬೆಳೆದಿದ್ದೀವಿ. ನಾವು ಮಾಡ್ಬೇಕಾದ್ರೆ ಮೊದಲ ಅದರಲ್ಲಿ ಬಹಳ ತುಂಬಾ ಕಷ್ಟದಿಂದ ಪರಿಶ್ರಮದಿಂದ ಅದನ್ನ ಮಾಡಿದೀವಿ. ರೈತರಿಗೆ ಇವತ್ತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನಾನು ಅವರಿಗೆ ಮನವಿ ಮಾಡ್ಕೊಂತೀನಿ. ನಾನು 1 ಎಕರೆದಲ್ಲಿ ಏನೇನು ಹಾಕಿದ್ದೀನಿ ಏನಂತ ಅದನ್ನ ನಿಮ್ಗೆ ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ಕೊಂತ ಬರ್ತೀನಿ. ಅದ್ರ ಜೊತೆ ನಾವು ರೈತರಿಗೆ ಬೋರು ಹಾಗೂ ನೀರಾವರಿ ಚಾನಲ್ ಜೊತೆಗೆ ನೀರಾವರಿ ಬೋರಿನ ಸವಲತ್ತು
ರೈತರಿಗೆ ನಾನು ಮೊದಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ನಾನು ಏನ್ ಮನವಿ ಮಾಡ್ಕೊಂತೇನೆ ಅಂದ್ರ, ಫಸ್ಟ್ ನೀವು ಯಾರಿಗೆ ಸಬ್ಸಿಡಿ ಕೊಡ್ತೀರಿ, ಯಾರ್ಯಾರಿಗೆ ಏನೇನು ಮಾಡ್ತೀರಿ, ಅದ್ರ ಜೊತೆಗೆ ರೈತರ ಬಗ್ಗೆನೂ ನಿಮಗೆ ಕಾಳಜಿ ಇರ್ಲಿ, ರೈತರ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ. ಆಮೇಲೆ ಅದ್ರ ಬಗ್ಗೆ ಕಾಳಜಿ ಇರ್ಲಿ. ಯಾಕಂದ್ರ ನೀವು ನಮ್ಮ ದೇಶದ ಬೆನ್ನೆಲುಬು ಅಂತ ನಾವೆಲ್ಲಾರು ಹೇಳ್ತೇವಿ ಬಾಯಿ ಮಾತ್ನಾಗ. ಅದು ಬಾಯಿ ಮಾತ್ನಾಗ ಆಗ್ಬಾರ್ದು, ಅದು ಕಾರ್ಯರೂಪಕ್ಕೆ ಬರ್ಬೇಕು ಅನ್ನೋದು ನಂದು. ಅದ್ರ ಜೊತೆಗೆ ರೈತರಿಗೆ ಏನೇನ್ ಸವಲತ್ತು ಅದಾವು, ಏನೇನ್ ಸಬ್ಸಿಡಿ ಅದಾವು, ಮೊದಲು ಅದನ್ನ ಸರ್ಕಾರದಿಂದ ಎಲ್ಲಾರ್ಗಿ ಪ್ರಯೋಜನ ತಗೊಲಿ ಅಂತ ಮೊದ್ಲು ಅವ್ರಿಗೆ ಪ್ರಿಫರೆನ್ಸ್ ಕೊಡ್ರಿ. ಮತ್ತು ನಮ್ಮ ದೇಶಕ್ಕ ಮತ್ತು ನಮ್ಮ ರಾಜ್ಯಕ್ಕ ಮತ್ತು ಹೊರ ರಾಜ್ಯಕ್ಕ ಇರ್ಬೋದು, ಹೊರ ದೇಶಕ್ಕೂ ಇರ್ಬೋದು, ಅನ್ನ ಕೊಡಂತ ದೇವ್ರು ಏಕೈಕ ಏಕದಿಂದ ರೈತ ಅಂತ ನಾ ಹೇಳಬಲ್ಲೆ. ಒಪ್ಕೊಳ್ಳೋ ಮಾತು ಸರ್, ಅದರಲ್ಲಿ ಒಂದ್ ಮಾತೇ ಇಲ್ಲ. ರೈತ ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲ ಅಂತ ಅರ್ಥ. ನೋಡೋಣ ಏನಾಗುತ್ತೆ ಮುಂದೆ. ಅದ್ರ ಜೊತೆ ನಾವು 1 ಎಕರೆಯಲ್ಲಿ ಡ್ರ್ಯಾಗನ್ ಹಚ್ಚಿದ್ದೀನಿ. ಫಸ್ಟ್ ಪೈಲ ನಾನು 9, 8 ಮತ್ತ 11 ಸೈಜ್ ಆಗಲ್ಲ, ಅದರಲ್ಲಿ ಅಳತೆ ಬರೋದು ಸರ್ ನಿಮ್ಮ ಹೊಲದ ಅಲ್ಲಿ. 1 ಎಕರೆ ಇದೆ, 1 ಎಕರೆ ಇದೆ ಈ ಹೊಲ. ಅಳತಿ ಪ್ರಕಾರ ಅಂದ್ರೆ ಉದ್ದ 8, 8 ಸಾಲ್ ಟು ಸಾಲು 11 ಹಾಕಿದ್ದೀನಿ. ಅಲ್ಲಿ 2,000 ಸಸಿಗಳನ್ನ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು 500 ಕಂಬವನ್ನ ಮತ್ತು ರಿಂಗ್ಗಳನ್ನ ಅಳವಡಿಸಿದ್ದೀನಿ. ಅದ್ರ ಜೊತೆಗೆ ನಾನು ಮಧ್ಯದಲ್ಲಿ ಏನ್ ಮಾಡಿದೀನಿ ಅಂದ್ರೆ ಬೇರೆ ತರದ ಒಂದು ಗಿಡಗಳನ್ನು ಹಚ್ಚಿದ್ದೀನಿ. ಮತ್ತೆ ಅಡಿಕೆ ಅಂದ್ರೆ ಡ್ರ್ಯಾಗನ್ ಫ್ರೂಟ್ ಹಾಕಿದ ನಂತರ ಏನು ಕಂಬಗಳ ಮಧ್ಯದಲ್ಲಿ ಬೇರೆ ವಿಧವಾದಂತ ತಳಿಯನ್ನ ಮಾಡಿದಿರ. ಅಂದ್ರೆ ಅಡಿಕೆ ಇರಬಹುದು, ಯಾಲಕ್ಕಿ ಇರಬಹುದು, ಅಥವಾ ಮಹಾಗಣಿ ಇರಬಹುದು. ಹೌದ್ರಿ. ಅದ್ರೊಳಗೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಮಹಾಗಣಿ ಮಾಡಿದ್ದೀನಿ. ಡ್ರ್ಯಾಗನ್ 8 ಮತ್ತೆ 500 ಸಸಿಗಳನ್ನ ಮಹಾಗಣಿ ಮಾಡಿದ್ದೀನಿ. ಮತ್ತ ನಡುವೆ ಸಾಲಿನಲ್ಲಿ ಸಾಲ್ ಹೊಡಿಲಕ್ಕೆ ಬರಲ್ಲ, ಆತರ ಸಾಲಿನಲ್ಲಿ 11 ನಡುವೆ ಗ್ಯಾಪ್ ಇದೆ. ಗಿಡದೊಟ್ಟು ಗಿಡ ಡ್ರ್ಯಾಗನ್ ಆ ಗಿಡದಿಂದ ಈ ಗಿಡಕ್ಕೆ 11 ಅಡಿ ಇದೆ. ಆ ಮಧ್ಯದಲ್ಲಿ ಅಡಿಕೆಗಳನ್ನ ಹಾಕಿದ್ದೇನೆ, 500 ಅಡಿಕೆಗಳನ್ನ ಹಾಕಿದ್ದೇನೆ. ಆ ತರ ಮಾಡಿದ್ದೀನಿ. ಮತ್ತ ಅದ್ರ ಜೊತೆಗೆ ನಾನು ಸುತ್ತೋಲು ಮಿಯಾಜಿಕಿ ಮ್ಯಾಂಗೋ ಅಂತ ಬರುತ್ತೆ, ಅದನ್ನೊಂದು 10 ಸಸಿ ಹಾಕಿದ್ದೀನಿ. ಆ ಮಿಯಾಜಿಕಿ ಮ್ಯಾಂಗೋ ತಳಿ ಅನ್ನೋದನ್ನ ಅದು ಎಲ್ಲಿಂದ ತಗೊಂಡ್ಬಂದಿದ್ದೀರಿ? ಅದು ನಾನು ಇಲ್ಲಿ ಆನಂದಪುರ ಅಂತ ಇದೆ ಸಾಗರ, ಅಲ್ಲಿಂದ ತಗೊಂಡ್ಬಂದಿದ್ದೀನಿ ನಾನು ಒಂದು ನರ್ಸರಿಯಲ್ಲಿ. ಅದು ನಮ್ಮ ರೈತರಿಗೆ ಸುಲಭವಾಗಿ ಸಿಗಬಹುದಾ ಅಥವಾ ಅದು ಸಿಗುತ್ತೆ. 3,000 ರೂಪಾಯಿ ಒಂದು ಸಸಿ ಸಿಗುತ್ತೆ. ಆಮೇಲೆ ಮೆಕೋಡೋಮಿ ಅಂತ ಸಿಗುತ್ತೆ, ಅದು 3,000 ರೂಪಾಯಿ. ಕೆಲವೊಂದು 500 ರೂಪಾಯಿ ಕೊಡ್ತಾರೆ. ಅವ್ರು ಬೆಳೆಯೋದ್ರ ಮೇಲೆ ಮತ್ತದು ಕಸಿ ಅಂತಾರಲ್ಲ ಆ ತರದ ಮೇಲೆ. ಕಸಿ ಇಲ್ಲ ಅಂದ್ರೆ ಅದು 300, 500. ಕಸಿ ಮಾಡಿದ್ದು ಬೇಗ ಬೆಳಿಬೇಕು ಅಂದ್ರ ಇವತ್ ಮೆಕೋಡಮಿ ಇರ್ಬೋದು, ಮಿಯಾಜಿಕಿ ಮ್ಯಾಂಗೋ ಇರ್ಬೋದು, ಅವೆಲ್ಲ 3,000 ರೂಪಾಯಿ ತಂದಿದ್ದೀನಿ. ಆಮೇಲೆ ಅನ್ನಪೂರ್ಣೇಶ್ವರಿ ಅಂತ ಒಂದು ಭದ್ರಾವತಿಯಲ್ಲಿ ನರ್ಸರಿ ಇದೆ, ಅಲ್ಲಿನೂ ಸಹ ಕೂಡ ತಂದಿದ್ದೀನಿ ನಾನು. ಕೆಲವೊಂದು ನೋಡ್ತಾ ಹೋದಾಗೆ ಕೆಲವೊಂದು ನಿಂಬೆ ಹಣ್ಣಿನ ಗಿಡಗಳಿದೆ. ಸೊ ಆ ನಿಂಬೆ ಹಣ್ಣಿನಲ್ಲಿ ಬೇರೆ ಬೇರೆ ವಿಧವಾದಂತ ತಳಿ ಇದೆ. ಅದು ಬಿಟ್ರೆ ನೆಕ್ಸ್ಟ್ ಗೋಡಂಬಿ, ದ್ರಾಕ್ಷಿ, ಆ ರೀತಿ ಎಲ್ಲ ಸಸಿಗಳನ್ನ ಹಾಕಿದೀರಾ. ಸೊ ಅದು ಈ ಒಂದು ವಾತಾವರಣಕ್ಕೆ ಹೊಂದಾಣಿಕೆ ಆಗಿ ಬೆಳೀತದ ಅಥವಾ ಬೆಳಿಲಿಕ್ಕೆ ಸಾಧ್ಯ ಇದೆಯಾ? ಬೆಳಿತೈತಿ ಅಂತ ಹಾಕಿದೀನಿ. ಅವು ಇನ್ನೂ ಚಿಕ್ಕ ಮರಗಳದವು, ಅದಿನ್ನೂ ಬರೋದು ಫಲ ಲೇಟ್ ಆಗುತ್ತೆ. ಬಟ್ ನಮ್ದೇನು ಮೂಲವಾಗಿ ಅಂದ್ರೆ ಡ್ರ್ಯಾಗನ್ ನಾ ರೈತರಿಗೆ ಏನಂತೀನಿ ಮತ್ತು ಜನಗಳಿಗೆ ಡ್ರ್ಯಾಗನ್ ಹಣ್ಣನ್ನು ತಿನ್ರಿ, ಅದರಿಂದ ಬಹಳ ವಿಟಮಿನ್ ಅದಾವು. ಟಿವಿಯಲ್ಲಿ ತೋರಿಸ್ತಾರೆ, ಯೂಟ್ಯೂಬ್ ನಲ್ಲಿ ತೋರಿಸ್ತಾರೆ. ಅದೇ ರೀತಿ ನಮ್ಮ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ ರೈತರಿಗೂ ಅದು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ನಾನೇನ ಜನಗಳಿಗೆ ನೀವು ಡ್ರ್ಯಾಗನ್ ಅನ್ನ ನೀವು ಬೆಳೆಯೋದು ಬೇಡ. ಈಗ ಆಲ್ರೆಡಿ ಕರ್ನಾಟಕ ತುಂಬಾ ಮತ್ತು ಇಂಡಿಯಾ ತುಂಬಾ ಆಲ್ರೆಡಿ ಡ್ರ್ಯಾಗನ್ ಅನ್ನ ಬೆಳೆದಿದ್ರೆ ಜನಗಳು ಮಾರ್ಕೆಟ್ನಾಗ ಹೋಗಿ ತಗೋರಿ, ಮಾಲಲ್ಲಿ ಸಿಗ್ತತಿ, ಮತ್ತೆ ಮಾರ್ಕೆಟ್ನಾಗ ಸಿಗ್ತತಿ, ಬೀದಿಗಳಲ್ಲೂ ಸಹ ಮಾರ್ತಾರ. ಅದರಿಂದ ಬೆಳೆದಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ. ಸೊ ಅವನಿಗೂ ಒಂದು ಆಸಕ್ತಿ ಜಾಸ್ತಿ ಆಗುತ್ತೆ. ಅದ ನಾವೇನಪ್ಪ, ಜನಗಳು ಎಲ್ಲಾ ತರದ ಹಣ್ಣುಗಳನ್ನ ತಿನ್ನೋದ್ರಿಂದ ನಾವ್ ಬೆಳೆಯೋದ್ರಿಂದ ರೈತರಿಂದನ ಯಾವುದೇ ಹಣ್ಣಾಗ್ಲಿ, ತರಕಾರಿ ಆಗ್ಲಿ, ಇತರೆ ಸೊಪ್ಪಾಗ್ಲಿ ಎಲ್ಲಿಂದ ಬರ್ತೈತಿ ಅಂದ್ರೆ ತೋಟದಿಂದನ ಬರ್ಬೇಕು, ಹೊಲದಿಂದನ ಬರ್ಬೇಕು. ಅದಕ್ಕೆ ದಯಮಾಡಿ ಏನಂತ ಎಲ್ಲವನ್ನು ತಿಂತೀರಿ ನೀವು, ಅದ್ರ ಜೊತೆಗೆ ಹಣ್ಣುಗಳನ್ನ ತಿನ್ರಿ. ಹಣ್ಣುಗಳು ತಿನ್ನೋದ್ರಿಂದ ಅನುಕೂಲ ಆಗುತ್ತೆ ಅಂತ ನಾ ಹೇಳಬಹುದು. ಹೌದು, ವಿಟಮಿನ್ಸ್ಗಳು, ಪ್ರೋಟೀನ್ಸ್ಗಳು, ಕೆಲವೊಂದು ಬೇಕಾಗಿರ್ತಕ್ಕಂಥ ಮನುಷ್ಯನಿಗೆ ಶಕ್ತಿದಾಯಕ ಇರ್ತಕ್ಕಂಥ ಏನು ಹೇಳ್ತೀವಿ ನಾವು, ಮ್ಯಾಕ್ಸಿಮಮ್ ನಮಗೆ ಪ್ರೋಟೀನ್ ಬೇಕಂತ ಹೇಳ್ತೀವಿ, ಅದರಿಂದ ನಮಗೆ ಸಿಗುತ್ತೆ ಅಂತ ನೀವು ಹೇಳ್ತೀರಾ. ಹೌದ್ರಿ. ಆಮೇಲೆ ಅದ್ರ ಜೊತೆಗೆ ಈ ಹಣ್ಣುಗಳನ್ನ ತಿನ್ನೋದ್ರಿಂದ ಡ್ರ್ಯಾಗನ್ ಹಣ್ಣು ಇರ್ಬೋದು, ಇತರೆ ಹಣ್ಣು ಇರ್ಬೋದು, ಎಲ್ಲಾದ್ರ ಹಣ್ಣಿನಲ್ಲಿ ಒಂದೊಂದು
ವಿಟಮಿನ್ ಇರುತ್ತದೆ. ಮೇನ್ ಡ್ರ್ಯಾಗನ್ ನಲ್ಲಿ ಹೆಚ್ಚು ಕಮ್ಮಿ ಒಂದು 30 ಕಾಯಿಲೆಗಳಿಗೆ ವಾಸಿ ಆಗ್ತದಂತ ಎಲ್ಲ ಯೂಟ್ಯೂಬ್ ನಾಗ ಹೇಳ್ಯಾರ, ಎಲ್ಲ ಡಾಕ್ಟರ್ಸು ಹೇಳಿದ್ದಾರೆ, ನಿಮ್ಗೆಲ್ಲ ತಿಳಿದ ವಿಚಾರ ಐತಿ. ದಯಮಾಡಿ ಇದನ್ನ ತಿನ್ನೋದ್ರಿಂದ ಪ್ರತಿಯೊಂದು ಒಂದು ಪ್ಯಾರಾಲಿಸಿಸ್ ಇರ್ಬೋದು, ಮಂಡಿ ನೋವು ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಪ್ರತಿಯೊಂದು ಕಾಯಿಲೆಗಳಿಗೆ ಆಮೇಲೆ ಡಯಾಬಿಟಿಸ್, BP, ಶುಗರ್, ಹಲವಾರು ಕಾಯಿಲೆಗಳಿಗೆ ಇದೊಂದು ಡ್ರ್ಯಾಗನ್ ಮಹತ್ವದ ಒಂದು ಹಣ್ಣು ಅಂತ ನಾ ಹೇಳಬಲ್ಲೆ. ಅಂದ್ರೆ ಒಂದು ಮೆಡಿಸಿನ್ ತರ ಯೂಸ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಹಾ ಹೌದು ಸರ್. ಅದೇ ರೀತಿ ಜನಗಳು ನೋಡಿ, ನಮ್ಮ ರೈತ ಬಾಂಧವರೇ, ನಮ್ಮ ಮುರುಗೇಶ್ ಸರ್ ಹೇಳ್ತಕ್ಕಂತ ಮಾತನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ನೋಡಿ ಹಣ್ಣನ್ನ ತಿನ್ಲಿಕ್ಕೆ ಪ್ರಯತ್ನ ಮಾಡಿ. ತಿಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ರೆಡಿ ಆಗ್ಬೇಕಂದ್ರೆ ನಾವು ತಿಂದ್ರೆ ಮಾರ್ಕೆಟ್ ರೆಡಿ ಆಗುತ್ತೆ, ಇಲ್ಲಾಂದ್ರೆ ಮಾರ್ಕೆಟ್ ರೆಡಿ ಆಗೋದಿಲ್ಲ. ಸ್ವಲ್ಪ ನೋಡೋಣ, ರೈತರು ಸ್ವಲ್ಪ ತಿಂದ್ರೆ ಅನುಕೂಲ ಆಗುತ್ತೆ, ತಿಂತಾರೆ ಅಂತ ಭಾವಿಸ್ತಾ. ಸೊ ನಾವು ಮುಂದಿನ ಒಂದು ಅಡಿಕೆ ಕೂಡ ಮಾಡಿದ್ದಾರೆ. ಅಡಿಕೆ ಗಿಡಗಳು ಕೂಡ ನೋಡ್ಲಿಕ್ಕೆ ಚೆನ್ನಾಗಿದ್ದಾವೆ. ಸೊ ಬಂದಿರತಕ್ಕಂತ ಇಳುವರಿ ಅಂದ್ರೆ ಬೆಳೆದಿರ್ತಕ್ಕಂಥದನ್ನ ನೋಡಿದ್ರೆ ಒಂದು 3-4 ತಿಂಗಳ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಒಂದು 7-8 ತಿಂಗಳ ಸಸಿ ತರ ಕಾಣಿಸ್ತಾ ಇದಾವೆ, ಚೆನ್ನಾಗಿ ಬಂದಿದ್ದಾವೆ. ಸೊ ಅದೇ ರೀತಿ ಕೆಲವೊಂದು ಮಧ್ಯದಲ್ಲಿ ಮಹಾಗಣಿ ಅಂತ ಹಾಕಿದ್ದಾರೆ. ಸೊ ಅದು ಕೂಡ ಸ್ವಲ್ಪ ವಿಡಿಯೋಗಳನ್ನ ನೋಡೋಣ. ಸೊ ಸರ್, ಈಗ ಮಹಾಗಣಿ ಅಂತ ಹಾಕಿದೀರಾ. ಸೊ ಮಹಾಗಣಿಯನ್ನ ಹಾಕಿದೀರಾ, ಇದು ಎಷ್ಟು ವರ್ಷಕ್ಕೆ ಕಟಾವ್ ಮಾಡ್ಲಿಕ್ಕೆ ಬರುತ್ತೆ? ಅಲ್ಲಿವರೆಗೂ ನಮ್ಮ ಖರ್ಚುಗಳೇನ್ ಬರುತ್ತೆ? ಸೊ ಇದನ್ನ ಮಾರ್ಕೆಟ್ ಅಲ್ಲಿ ಯಾವ ರೀತಿ ತಗೊಳ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳ್ತಾ ಹೋಗ್ತೀರಾ? ಇದು ಮಹಾಗಣಿ ಅಂತಾರೆ. ಇದು ನಾವು ಹಚ್ಚಿಬಿಟ್ಟು ಈಗ 1 ವರ್ಷ ಆಗಿದೆ. ಇದರಿಂದ ಏನಂದ್ರೆ ನಾವು ಕೆಲವೊಂದು ಫರ್ನಿಚರ್ಸ್, ಆಮೇಲೆ ಇದು ಕೊಳೆಂಗಿಲ್ಲ ಅಂತಾರೆ. ಆಮೇಲೆ ಹಡಗುಗಳನ್ನ ತಯಾರಿಕೆಯಲ್ಲಿ ಇದನ್ನ ಉಪಯೋಗ ಮಾಡ್ತಾರಂತೆ. ಫರ್ನಿಚರ್ಸ್, ಹಡಗುಗಳಲ್ಲಿ ಬೇಸ್ಮೆಂಟ್ ರೆಡಿ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಆತರ ಇರೋದ್ರಿಂದ ನಾವು ಇದನ್ನ ಹಚ್ಚಿದೀವಿ. ಪ್ರತಿಯೊಂದಕ್ಕೂ ಉಪಯೋಗ ಐತಿ ಅಂತ ಇದು. ಮಹಾಗಣಿಯನ್ನ ನೀವು ಸಸಿ ತಗೊಂಡ್ಬಂದು ಹಾಕಿದಾರ, ಇದಕ್ಕೆ ಯಾವ ರೀತಿ ನಿಮಗೆ ಯಾರಿಂದ ಅಂದ್ರೆ ಇದನ್ನ ಮಾಡ್ಬೇಕಂತ ಯಾವ ರೀತಿ ನಿಮಗೆ ಯೋಚನೆ ಬಂತು? ಅಂದ್ರೆ ನಾನು ಬಿಸ್ನೆಸ್ ಇದೆ ನಂದು. ಅದ್ರ ಜೊತೆಗೆ ನಾನು ರೈತನ ಹೌದು. ನಾವು ಮೂಲತಃವಾಗಿ ನಾವು ಆಲಕಟ್ಟಿಯಲ್ಲಿ ಕೋರ್ಶೆಟ್ರ್ ಅಂತ ನಮ್ ಫ್ಯಾಮಿಲಿನೇ ಇದೆ. ನಾವು ಮೂಲತಃ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಆಲಕಟ್ಟಿ ಸ್ವಗ್ರಾಮದವ್ರು ನಾವೆಲ್ಲ ರೈತರು. ಎಲ್ಲ ನಮ್ಮ ಮನೆಯಲ್ಲಿ ಮೂಲತಃ ಆನಮುನಾದಿಂದನು ನಾವೆಲ್ಲ ರೈತರದೇ. ನಾವ್ ಇದ್ರ ಜೊತೆಗೆ ಏನ್ ಮಾಡಿದ್ವಿ, ನಮ್ಮ MH ಪಾಟೀಲ್ರು, ನಾಳ್ಕರ್ರು, ಚಿದಾನಂದ ಮತ್ತು ಶಂಭು ಕಾಕ ಮತ್ ಇತರೆ ನಮ್ಮ ಕೋಬ್ರದವ್ರ ಅಂತಮ್ಗಳು ಎಲ್ಲಾರು ಸೇರಿ ಕಾಂತೇಶ, ರಾಜೇಶ, ಆಮ್ಯಾಗ ಅದೇ ತರ ಇನ್ನು ನಾಗರಾಜ, ಎಲ್ಲರೂ ನಾವು ಕುತ್ಕೊಂಡು ಒಮ್ಮೆ ಚರ್ಚೆ ಮಾಡಿದ್ವಿ, ಹೆಂಗ್ ಮಾಡೋಣ, ಏನ್ ಮಾಡೋಣ 1 ಎಕರೆ ಹೊಲದಾಗ ಅಂತ. ಒಬ್ನು ಇಲ್ಲ ಅಣ್ಣ ಅದನ್ನ ಮಾಡೋದ್ ಬೇಡ, ಇದನ್ನ ಮಾಡು, ಹಿಂಗೆಲ್ಲಾ ಒಂದ್ ಹೇಳಿದ್ರು. ನಾನು ಅದ್ರ ಮಾರ್ಗದರ್ಶನ ತಗೊಂಡು ಸಭೆ ತರ ಚರ್ಚೆ ಮಾಡ್ಕೊಂಡು ಇಷ್ಟ ವಿವಿಧ ಬೆಳೆಗಳನ್ನ ಬೆಳಿಬಹುದು, ಸಾಧ್ಯತೆ ಇದೆ ಅಂತ ಅನ್ಕೊಂಡು ನೀವ್ ಈ ರೀತಿ ಮಾಡಿದೀರಿ ಅಂತ ನಾವ್ ಅನ್ಕೊಳ್ತೀವಿ. ಪ್ಲಾನ್ ಮಾಡ್ಕೊಂಡು ಇದನ್ನು ಮಾಡಿದೀವಿ ನಾವು. ಮಾಡ್ಕೊಂಡ್ಬಿಟ್ಟು ಈ ಮಹಾಗಣಿನ 500 1 ಎಕರೆಯಲ್ಲಿ 500 ಇದೆ. ನಾನು ಇಲ್ಲಿ ಈ ಕಂಬ ಟು ಕಂಬ 8 ಇದೆ. ಇದು ಇದ್ರ ಮಧ್ಯ 8 ಆಗುತ್ತೆ. 8 ಅಡಿ ಮಧ್ಯದಲ್ಲಿ ಮಹಾಗಣಿ ಹಾಕಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಬೇರೆಗಳನ್ನ ಹಾಕಿದ್ದೀನಿ. ಮತ್ತೆ ಅದನ್ನ ನಾನು ತೋರಿಸ್ತೇನೆ ಬನ್ನಿ. ಸರ್, ಈಗ ಮಿಶ್ರ ಬೆಳೆ ಅಂತ ಹೇಳಿ ಮಾಡಿದೀರಾ. ಸೊ ಮಿಶ್ರ ಬೆಳೆ ನಾವು ಫಲವತ್ತತೆಯನ್ನ ಕಾಣಬಹುದಾ ಬೆಳೆಗಳಲ್ಲಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಯಾವ ರೀತಿ ತೋರಿಸ್ತೀರಾ ಸರ್? ನಾವು ಇದರಲ್ಲಿ ಒಂದು 20 ಬಾಳೆ ಗಿಡನ್ನ ಹಾಕಿದ್ದೀನಿ. ಮಿಶ್ರಗಳಲ್ಲಿ ಫಲವತ್ತತೆಯನ್ನ ತೋರಿಸ್ತವಿ ಅನ್ನೋದಕ್ಕೊಂದು ಉದಾಹರಣೆ ಅಂದ್ರೆ ಇದೇ ಒಂದು ಏಲಕ್ಕಿ ಬಾಳೆಹಣ್ಣು. ಸೊ ಒಂದು ಬಾಳೆ ಗಿಡದಲ್ಲಿ ಅದು ಎಷ್ಟು ಗೊನೆ ಬಂದಿದೆ ಸರ್ ನಿಮ್ ಪ್ರಕಾರ? ಸುಮಾರು ಇದು ಒಂದು 15 ಚಿಪ್ಪುಗಳು ಅದಾವ. ಓಹೋ, ಇದರಲ್ಲಿ ಇದು ಬೆಳೆ ಬರ್ತತಿ ಅನ್ನೋದು ಒಂದು ಮಾದರಿ. ಓಕೆ ಸರ್, ಓಕೆ, ವೆರಿ ಗುಡ್ ಸರ್. ಈಗ ಈ ರೀತಿ ಇಳುವರಿ ಬಂದಿದೆ, ನೀವು ಇದಕ್ಕೆ ಗೊಬ್ಬರ ಕೊಡೋದಾಗ್ಲಿ ಅಥವಾ ಏನಾದ್ರೂ ಬಳಸೋದಾದ್ರೂ ಆಗ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನಾನು ಆಲ್ಮೋಸ್ಟ್ ಆಲ್ ಈಗ 1 ರಿಂದ 2 ವರ್ಷದಲ್ಲಿ ಸಗಣಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡೇನಿ. ಮತ್ತ ಅದ್ರ ಜೊತೆಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಜೀವಾಮೃತ ಹಾಕ್ತೇನೆ. ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಯಾವ್ದು ಯೂಸ್ ಮಾಡಿ? ಯಾವುದೇ ತರ ರಾಸಾಯನಿಕ ಗೊಬ್ಬರ ಇವತ್ತು ನಾ DAP ಇರ್ಬೋದು, ಇನ್ ಇತರೆ ಇರ್ಬೋದು ಹೇಳ್ತಾರ, ಆದ್ರೆ ನಾವ್ ಒಮ್ಮಿನೂ ಹಾಕಿಲ್ಲ. ಒಟ್ಟ ಟೋಟಲ್ ಇದರಿಂದ ನಾವು ರೈತರಿಗೆ ಬರ್ಡನ್ ಆಗ್ತೀವಿ, ಮತ್ತೆ ರೈತರಿಗೆ ಸರಿಯಾಗಿ ಫಲವತ್ತತೆಯಿಂದ ಬೆಳೆಯೋದಿಲ್ಲ ರಾಸಾಯನಿಕ ಗೊಬ್ಬರದಿಂದ. ಅಂದ್ರೆ ರಾಸಾಯನಿಕ ಗೊಬ್ಬರ ತಗೊಳ್ಳೋದ್ರಿಂದ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ರೈತರಿಗೆ. ಹೌದ್ರಿ. ಅದರಿಂದ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಬರ್ಡನ್ ಆಗಿ ಅವ್ರೇನು ಬೇರೆ ಬೇರೆ ಯೋಚನೆಗಳನ್ನ ಮಾಡ್ತಾ ಹೋಗ್ತಾರೆ ಅಂತಕ್ಕಂಥ ಒಂದು ಉದಾಹರಣೆ ಬರುತ್ತೆ ಅಲ್ವಾ ಸರ್? ಈಗ ನೋಡ್ರಿ, ಎಲ್ಲಾ ರೈತರು ಏನ್ ಮಾಡ್ತಾರ, ಬೆಳೆ ಬರ್ಲಿ ಅಂತ ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತಾರ. ಅದರಿಂದ ನಮಗೆ ಲಾಭನೂ ಆಗಲ್ಲ, ಫಲವತ್ತತೆ ಭೂಮಿನೂ ಬೆಳೆಯಂಗಿಲ್ಲ. ನಾವೇನ್ ಮಾಡ್ತೇನೆ, ಆಲ್ಮೋಸ್ಟ್ ಆಲ್ ಸಗಣಿ ಗೊಬ್ಬರನ ಯೂಸ್ ಮಾಡಿದ್ದೀನಿ ನಾನು.
ಅಲ್ಲ ಕೆಲವೊಬ್ರು ರೈತರು ಹೇಳ್ತಾರೆ ನಾವು ರಾಸಾಯನಿಕ ಹಾಕಿದ ತಕ್ಷಣ ನಮ್ಗೆ ಇಳುವರಿ ಬರುತ್ತೆ ಅಂತ ಹೇಳ್ತಾರೆ. ಅದು ತಪ್ಪು ಸರಿನಾ ಅಂತ ಹೇಳ್ತೀರಾ ಸರ್ ನೀವು? ಅದು ಇಲ್ಲ, ಅವ್ರವ್ರ ಭಾವನೆ ತಕ್ಕಂಗ ಅವ್ರು ಬೆಳಿತಾರೆ. ನಾನು ಮಾಡಿರೋದು ಒಂದು ತೋಟಗಾರಿಕೆ ಟೈಪ್ ಮಾಡಿದ್ದೀನಿ ನಾನು. ಹಾ ಹಾ ಹಾ. ಈಗ ಅವರು ಹಾಕ್ತಿರೋದು ಕೆಲವೊಬ್ರು ಗೊಂಜಾಳ ಹಾಕ್ತಾರೆ, ಹತ್ತಿ ಹಾಕ್ತಾರೆ, ಇನ್ನು ಹಲವಾರು ಅದಾವು, ಕಬ್ಬು ಹಾಕ್ತಾರೆ. ಆ ತರದ್ದು ನಮ್ದು ತೋಟ ಅಲ್ಲ ಇದು. ಈ ತೋಟ ಟೈಪ್ ನ ಮಾಡಿದೀವಿ ನಾವು. ನಾ ಆಲ್ಮೋಸ್ಟ್ ಆಲ್ ಇದು ಹಾಳಾಗಬಾರ್ದು, ಮತ್ತ ಹಣ್ಣಿನ ಒಂದು ಹಣ್ಣು, ಅಡಿಕೆ, ಮಿಯಾಜಿಕ್ಕಿ ಮತ್ತೆ ಇತರೆ ಎಲ್ಲಾ ಅದಾವು, ಅದರಿಂದ ಅದು ಹಾಳಾಗಬಾರ್ದಂತ 100ಕ್ಕೆ 95% ನಾನು ಸಗಣಿ ಗೊಬ್ಬರನೇ ಯೂಸ್ ಮಾಡಿದ್ದೀನಿ. ಕೊಟ್ಟಿಗೆ ಗೊಬ್ಬರ ಅಂತಾರಲ್ಲ, ಅದನ್ನೇ ಯೂಸ್ ಮಾಡಿದ್ದೀನಿ. ಅದಕ್ಕೆ ಈ ತರ ಎಲ್ಲಾ ಭೂಮಿ ಫಲವತ್ತವಾಗಿದೆ. ನಿಜ ಸರ್, ನೀವು ಹೇಳಿದ ಮಾತು 100ಕ್ಕೆ 100 ಮಾತು ಸತ್ಯ. ಯಾಕೆಂದ್ರೆ ನಾವು ರಾಸಾಯನಿಕ ಯೂಸ್ ಮಾಡಿದಾಗೆ ಈ ರೀತಿ ಬೆಳೆಗಳನ್ನು ಕಾಣೋದು ಬಹಳ ಕಷ್ಟ ಇದೆ. ಈಗ ಅದೇ ನಮ್ಮ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಆ ರೀತಿ ಗೊಬ್ಬರ ಯೂಸ್ ಮಾಡಿದಾಗೆ ಅದ್ರದ್ದು ವರ್ಷದ ಅವಧಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಫಲವತ್ತತೆ ಬೇಕಾಗಿರ್ತಕ್ಕಂಥ ಫಲವತ್ತತೆ ಕೂಡ ಸಿಗುತ್ತೆ, ಬಹಳ ದಿವಸದವರೆಗೂ ಸಿಗುತ್ತೆ ಅಂತಕ್ಕಂಥ ಒಂದು ಭಾವನೆ ಇದೆ. ಸೊ ಹಾಗಾಗಿ ನಿಮ್ಮ ಬೆಳೆಗಳು ಕೂಡ ಚೆನ್ನಾಗಿದೆ. ನೋಡೋಣ ಸರ್ ಮುಂದೆ ಯಾವ್ಯಾವ ಸಸಿಗಳನ್ನು ನೋಡೋಣ. ಸರ್ ಈಗ ನಾವು ಇಲ್ಲಿ ಒಂದು ಮಾವಿನ ಗಿಡ ನೋಡ್ತಾ ಇದ್ದೀವಿ ಸರ್. ಇದು ಒಂದು ಮಾವಿನ ಗಿಡ ಎಷ್ಟು ದಿವಸದ್ದು ಇರಬಹುದು? ಈ ತಳಿ ಏನಂತ ಹೇಳ್ತೀರಾ ಸರ್? ಇದು ಮಿಯಾಜಿಕ್ಕಿ ಅಂತ, ಇದು ಮ್ಯಾಂಗೋ. ಇದು ನಾವು ತಗೊಂಬಂದು ಈಗ ಹಚ್ಚಿಬಿಟ್ಟು 1 ವರ್ಷ ಆಯ್ತು. 1 ವರ್ಷದ ಗಿಡ ಸರ್? 1 ವರ್ಷದಲ್ಲಿ. ಇದು ಜಪಾನ್ ಅಂತ ಹೇಳ್ತಾರೆ ಕೆಲವರು, ಯೂಟ್ಯೂಬ್ ನಲ್ಲಿ ಬಂದಿದ್ದಾವೆ ಎಲ್ಲ. ಕೆಲವೊಂದು ರೈತರು ಸಾಮಾನ್ಯವಾಗಿ ಹಚ್ಚಿದ್ದಾರೆ ಅಂತ ಅನಿಸ್ತದೆ ನನ್ಗೆ. ಅದ್ರ ಪ್ರಕಾರ ನಾನು 10 ಗಿಡ ತಂದು ಹಾಕಿದ್ದೇನೆ. ಇದು 3000 ರೂಪಾಯಿ ಒಂದ್ ಸಸಿ. ಇದು 3000 ಅಂದ್ರೆ ಇದು ಇಳುವರಿ ಅಂದ್ರೆ ಇದ್ರದ್ದು ಕ್ರಾಪ್ ಬರೋದು ಎಷ್ಟು? ಇದು ಅವ್ರು ಹೇಳ್ತಾರೆ 2 ವರ್ಷಕ್ಕೆ 3 ವರ್ಷಕ್ಕೆ ಅಂತ. ಈಗ ಇದು 1 ವರ್ಷ ಆಗಿದೆ, ಇನ್ನು ಯಾವುದೇ ರೀತಿ ಹಣ್ಣನ್ನು ಬಿಟ್ಟಿರ್ಲಿ. ಇದು 1 ವರ್ಷ ಆದ್ರೂ ಕೂಡ ಸರ್ ಇದು ಗಿಡದ ಒಂದು ಲಕ್ಷಣ ನೋಡಿದ್ರೆ ಒಂದು 2.5 ವರ್ಷದ ಗಿಡ ತರ ಕಾಣಿಸ್ತಾ ಇದೆ. ನಾವೇನ್ ಮಾಡ್ತೇವೆ, ಮೂಲತವಾಗಿ ನಿಮ್ಗೆ ಹೇಳಿದೆ, ಇದೇನು ಸಗಣಿ ಗೊಬ್ಬರ ಹಾಕ್ತೇವೆ ಅಂದ್ವಲ್ಲ, ಆ ತರ ಸಗಣಿ ಗೊಬ್ಬರನ ಜಾಸ್ತಿ ಯೂಸ್ ಮಾಡಿದ್ದೀನಿ ನಾನು. ನೋಡಿ, ಸರ್ಕಾರಿ ಗೊಬ್ಬರ ಒಟ್ಟ ನಾವು ಯೂಸ್ ಮಾಡಿಲ್ಲ. ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಇದೆ. ಹೀಗಾಗಿ ಎಲ್ಲಾ ರೀತಿನೂ ಪ್ರತಿಯೊಂದು ಮುಂದೆ ತೋರಿಸ್ತೇನೆ ನಿಮ್ಗೆ, ಬೇರೆ ಬೇರೆ ಗಿಡ ಯಾವ ತರ. ಅದ್ರ ಜೊತೆಗೆ ಇವನು ಒಂದ್ 5 ಸಸಿ ಹಾಕಿದ್ದೇನೆ ನಾವು, ತೆಂಗಿನ ಗಿಡನ. ಇದು 1 ವರ್ಷದ್ದು. ಇದು 1 ವರ್ಷ ಆಯ್ತು ಸರ್ ಈ ಗಿಡದ್ದು. ಇವೆಲ್ಲ 1 ವರ್ಷದ್ದು, 1.5 ವರ್ಷದ್ದು ಗಿಡ ಇವು. ಓಕೆ ಸರ್. ಸರ್ ಇದು ಇಳುವರಿ ಬರೋದು ಇದು ಎಷ್ಟು ವರ್ಷಕ್ಕೆ ಬರುತ್ತೆ? ಇದು 5 ವರ್ಷಕ್ಕೆ ಬರುತ್ತೆ. 5 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು 5 ನಾನು ಅಂದ್ರೆ ಜಾಗ ಇಲ್ಲ, ಅದ್ರ ಸಂಬಂಧ ಈ ಲೈನ್ ನಲ್ಲಿ ಒಂದು 5 ಗಿಡಗಳನ್ನ ಹಾಕಿದ್ದೇನೆ. ಆದ ಕಾರಣ ಇದು ಒಂದು ಸಾಲಿನಲ್ಲಿ ಪೂರ್ತಿ 5 ಗಿಡ ಇದಾವು. ಮತ್ತೆ ಇದಾದ ನಂತರ ಮುಂದಿನ ಗಿಡವನ್ನು ತೋರಿಸ್ತೇನೆ, ಬನ್ನಿ ಸರ್. ಈಗ ನೋಡ್ತಾ ಬರ್ತಾ ಇದೀವಿ. ಸೊ ಇಲ್ಲಿ ಅಡಿಕೆ ಗಿಡ ಇದೆ. ಈ ಒಂದು ಅಡಿಕೆ ಗಿಡ ಎಷ್ಟು ದಿವಸದ್ದು ಸೊ ಅಂತ ಸ್ವಲ್ಪ ಏನಾದ್ರು ಹೇಳ್ತೀರಾ? ನೋಡ್ಲಿಕ್ಕೆ ಸಖತ್ತಾಗಿ ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಎಷ್ಟು ದಿವಸದ ಗಿಡ ಅಂತ ಹೇಳ್ತೀರಾ? ಈ ಅಡಿಕೆ ಗಿಡ ಸರ ನಾನು ಹಚ್ಚಿಬಿಟ್ಟು ಇದು 1 ಇಯರ್ ಇದ್ದು. ಇದ್ರ ಜೊತೆಗೆ ಮತ್ತ ನಾ ಬೇರೆ ಬೇರೆನೂ ಹಾಕಿದ್ದೇನೆ. ಈ 1 ವರ್ಷದಿಂದನ ಇದನ್ನ ಹಾಕಿದ್ದೇನೆ ನಾನು. ಸರ್ ಈಗ 1 ವರ್ಷ ಅಂತ ಹೇಳಿದ್ರೆ ಇದು ಗಣ್ಣುಗಳು ಬರೋದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ? ಇದು ಗಣ್ಣಿಗೆ ಬರೋದು ಕೆಳಗಡೆ ಒಂದು 2 ವರ್ಷದ ಸಸಿ ಇದೆ, ಅದನ್ನು ನಿಮ್ಗೆ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋ ಇದರಲ್ಲಿ. ಈಗ ಇದು 2 ವರ್ಷದಿಂದ ಗಂಡು ಸ್ಟಾರ್ಟ್ ಆಗುತ್ತೆ. ಈಗ 1 ವರ್ಷದಿಂದ ನಿಮ್ಗೆ ಆಲ್ರೆಡಿ ಈಗ ಹಂಗ ಕಾಣ್ತದವ್ಲಿ ಕೆಳಗ ಚೆನ್ನಾಗಿ ಬಂದಿದೆ ಅಂತ ಕಾಣಕತ್ತಾವ್. ಕೆಲವೊಂದು ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಕಾಣಂಗಿಲ್ಲ. ಚೆನ್ನಾಗಿ ಬರ್ತಾ ಇದ್ರೆ ಏನು ಕಾಣೋದಿಲ್ಲ, ಕಾಣಲ್ಲ, ಒಂಥರ ದಪ್ಪ ಮನುಷ್ಯ ಇದ್ದಂಗೆ. ಈಗ ಮುಂದೆ ನಿಮ್ಗೆ 2ನೇ ವರ್ಷಕ್ಕೆ ಇದು ಕಾಣುತ್ತೆ, ಅದು ಕೆಳಗಡೆ ಇದೆ, ಅದನ್ನು ಸಹ ನಿಮ್ಗೆ ತೋರಿಸ್ತೇನೆ. ಅದೇ ರೀತಿ ಸರ್ ಮುಂದ್ಗಡೆ ನೋಡ್ತಾ ಹೋದ್ರೆ ಸೊ ಅಲ್ಲಿ ಏಲಕ್ಕಿ ಗಿಡ ಎಲ್ಲ ಇದಾವೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಏನಂತ ಹೇಳಿದ್ರೆ ಅದು ಸ್ವಲ್ಪ ನೋಡೋಣ ಸರ್. ಈಗ ಏಲಕ್ಕಿ ಗಿಡ ಕೂಡ ಬೆಳೆದಿದ್ದೀರಾ, ಸೊ ಏಲಕ್ಕಿ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹೇಳಿ. ಇದು ನಾನು 100 ಸಸಿಗಳನ್ನ ಈ ಗಿಡ ತುಂಬಾನು ಹಾಕಿದ್ದೇನೆ, ಹೊಲ ತುಂಬಾ 100 ಗಿಡಗಳನ್ನ. ಇದು ನೆಲ್ಯಾನಿ ಗ್ರೀನ್ ಗೋಲ್ಡ್ ಅಂತ. ಇದು 6 ರಿಂದ 8 ತಿಂಗಳು ಸಸಿ. ಇದು 6 ರಿಂದ 8 ತಿಂಗಳ ಸಸಿ. ಮೊದಲ ತಗೊಂಡ್ಬಂದಾಗ ಒಂದು ಇದೇ ತರ ಇರುತ್ತೆ. ಇದ್ರದ್ದು ಗೊನೆಗಳನ್ನ ನೋಡಿ ಸರ್. ಒಂದು ಗೊನೆಯಿಂದ ಇದು ಒಂದಿಂದ ಇಷ್ಟ ಆಗಿದೆ. ಅಂದ್ರೆ ಒಂದೇ ಗೊನೆ ತಗೊಂಡ್ ಹಾಕಿರೋದು. ಒಂದೇ ಒಂದ್ ಗಿಡ ಈ ತರ ಸಸಿ ಬರುತ್ತೆ. ಈ ಸಸಿಯನ್ನ ತಗೊಂಡ್ಬಂದಿದ್ದು ಇದು 1 ರಿಂದ ಇಷ್ಟೆಲ್ಲ ಆಗಿದೆ. ಹಲೋ, ಸುಮಾರು ಒಂದು 50 ಮಟನೂ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ್ಲೇ ಇದೆ ಸರ್ ಆಲ್ರೆಡಿ 30 ನಿಯರ್ಲಿ 30 ಬೇರುಗಳನ್ನ ಅಂದ್ರೆ ಕವಲುಗಳನ್ನ ಕೊಟ್ಟಿದೆ. 50 ಕವಲ ಅಂದ್ರೆ 50 ಕವಲೊಳಗೂ ಬರುತ್ತಂತ ಹೇಳ್ತೀರಾ? ಹೌನ್ರಿ, ಬರ್ಬೋದು. ಇವಾಗ್ಲೇ ಆಲ್ರೆಡಿ 25 ರಿಂದ 30 ಕವಲ ಬಂದಿದೆ. ಇದು 8 ತಿಂಗಳ ಆಯ್ತು. ನಾವು 6 ಮಂತ್ ಇಂದ ಹಿಡಿದು 8 ಮಂತ್ ವರೆಗೆ ಈ ತರ ಬಂದಿದೆ ಸರ್. ಇದ್ರದ್ದು ಕ್ರಾಪ್ ಸ್ಟಾರ್ಟ್ ಆಗೋದು ಎಷ್ಟು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ? ಅವರೆಲ್ಲ ಏನು 2 ವರ್ಷ ಅಂತ ಹೇಳಿದ್ದಾರೆ.
2 ವರ್ಷದಿಂದ ಕ್ರಾಪ್ ಬರಕ್ ಸ್ಟಾರ್ಟ್ ಈಗ ಆಗುತ್ತೆ. ನಾನು ಒಂದು 100 ಸಸಿಗಳನ್ನ ಹಾಕಿದ್ದೀನಿ ಹೊಲದಲ್ಲಿ. ಅಂದ್ರೆ ಮಧ್ಯದಲ್ಲಿ ಹಾಕಿದ್ರೆ ಸರ್ ಅಥವಾ ಹಿಂಗೆ ನಂತರ ಹಾಕಿದ್ದೀನಿ ಸಾಲಿನಾಗ ನಡುವೆ ಹಾಕ್ತಾ ಹೋಗಿದ್ರೆ? ಒಂದು ಆತು. ಓಕೆ ಸರ್, ಓಕೆ ಸರ್. ಈಗ ಮಧ್ಯದಲ್ಲಿ ಗಿಡಗಳನ್ನ ಹಾಕಿದೆ ಅಂತ ಹೇಳಿದ್ರೆ ಏಲಕ್ಕಿ ಗಿಡ, ಸ್ವಲ್ಪ ಅವನ ಮಧ್ಯದಲ್ಲಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀರಾ ಸರ್? ತಮಗೆ ಹೇಳ್ಬೇಕಂದ್ರೆ ಈ ಸಾಲಿನಲ್ಲಿ ಅಡಿಕೆ ಜೊತೆಗೆ ಇದೇ ತರ ಇಲ್ಲಿನ ಹಾಕಿದ್ದೇನೆ, ಇದನ್ನ ಹಾಕಿದ್ದೇನೆ. ಈ ಮಧ್ಯ ಇದು ಮಧ್ಯದಲ್ಲಿ ಹಾಕಿರೋದು, ಮಧ್ಯ ಈ ಮೂರು ಸಾಲ ತುಂಬಾ ಹಾಕಿದಿರಾ ಸರ್? ಓಕೆ. ಇದು ಅದಕ್ಕಿಂತನೂ ಚೆನ್ನಾಗಿದೆ ನೋಡಿ. ಸೊ ಅಲ್ಲಿಗಿಂತ ಚೆನ್ನಾಗಿದೆ ಸರ್. ಈಗೇನು ಒಂದಲ್ಲಿ ತೋರಿಸಿದ್ವಲ್ಲ, ಆ ಗಿಡದಕ್ಕಿಂತನೂ ಬಹಳ ಒಂದು ಫಲವತ್ತತೆ ಬಂದಿದೆ. ಸೂಪರ್ ಆಗಿದೆ, ಸೂಪರ್. ಈ ತರ ಕೂಡ ಚೆನ್ನಾಗಿ ಬಂದಿದೆ ಸರ್, ಒಳ್ಳೆ ಕವಲಗಳನ್ನು ಕೊಟ್ಟಿದೆ. ಸೊ ನೋಡಿದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ. ನನಗ ಆನಂದ ಆಗತ್ತೆ. ನನಗೇನಪ್ಪಾ ಅಂದ್ರೆ ಈ ಹೊಲ ಮಾಡೋದ್ರಿಂದ ಮಿಶ್ರ ಬೆಳೆಯನ್ನ ನಾನು ಬೆಳೆದಿದ್ದೀನಿ. ಅದ್ರ ಜೊತೆಗೆ ನಾನ್ ಬಂದು ನಮ್ ಫ್ಯಾಮಿಲಿ ನಾವು ಎಲ್ಲಾ ಬಂದು ಹೋಗ್ತವಲ್ಲ, ಎಷ್ಟು ಆನಂದ ಆಗ್ತೈತಿ. ಆಮೇಲೆ ರೈತರು ಏನ್ ಮಾಡ್ತಾರಂದ್ರ ತರಕಾರಿ ಅಥವಾ ಯಾವುದೇ ಒಂದೇ ಬೆಳಿ ಬೆಳ್ತಾರೆ, ಅಥವಾ ಗೋವಿನ ಜೋಳ ಆಗಿರ್ಬೋದು, ಏನಾಗಿರ್ಬೋದು. ಅದರಿಂದ ನಾವು ಹೋಗಿ ಕೊಟ್ಟು ಮತ್ತೆ ಇತರಗಳನ್ನ ಎಲ್ಲವನ್ನೂ ಬೆಳ್ಕೊಂಡು ನಾವು ಮತ್ತೆ ಹೋಗಿ ಮಾರ್ಕೆಟಿಗೆ ಹೋಗಿ ತಗೊಂಡ್ಬರ್ಬೇಕು ಮಾರಿ ಗೋವಿನ ಜೋಳನ್ನ. ಅಂದ್ರೆ ಗೋವಿನ ಜೋಳದಲ್ಲಿ ಮಾರಿದ ದುಡ್ಡಲ್ಲಿನೇ ಸಾಮಾನು ತಗೊಂಡ್ಬರ್ಬೇಕಂದ್ರೆ ನಮ್ಗೆ ಯಾವ್ದೇ ಲಾಭ ಇಲ್ಲ. ಆ ತರ ಆಗುತ್ತೆ. ಅದಕ್ಕೆ ನಾ ಏನ್ ಮಾಡೀನಿ, ಮಿಶ್ರ ಬೆಳೆನಿ. ಈಗ ಬಾಳೆಹಣ್ಣು ತೋರಿಸಿದೆ, ಅದನ್ನ ನನಗೆ ಅದು 3 ತಿಂಗಳ 4 ತಿಂಗಳ ನಾ ಹೊಲದಲ್ಲೇ ತಗೊಂಡ್ ಹೋಗ್ತೇನೆ. ಮತ್ತ ಲಿಂಬು ಸಸಿ ಇದೆ, ಅದನ್ನು ಸಹ ನಾ ಮನೆಯಿಂದ. ಮತ್ ಕೆಲವೊಂದು ದಂಡಿಗೆ ನಾ ಹಿಂದೆ ಏನ್ ಮಾಡಿದ್ದೆ ಅಂದ್ರೆ ಕೀರಿಕಾಯಿ ಹಾಗಲಕಾಯಿ ಹಾಕಿದ್ದೆ ಸುತ್ತೋಲು ದಂಡಿಗೆ. ಅದನ್ನು ಸಹ ನಾ 2 ತಿಂಗಳ 1 ತಿಂಗಳಿಗೆ ಎಲ್ಲಾ ನಮಗ್ ಬೇಕಾಗಿರ್ತಕ್ಕಂಥ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ನಮ್ಮ ತೋಟದಲ್ಲೇ ಸಿಗ್ತವೆ. ನಾವು ಯಾವುದೇ ಮಾರಿ ಅಂದ್ರೆ ಯಾವುದೇ ಬೆಳೆಯನ್ನ ಮಾರ್ಕೊಂಡು ಅದೇ ದುಡ್ಡಿನಿಂದ ತಗೊಂಬರ ಅವಶ್ಯಕತೆ ಇಲ್ಲ. ಜಾಸ್ತಿ ಆಲ್ಮೋಸ್ಟ್ ಆಲ್ ನಮ್ಮ ಹೊಲದಲ್ಲೇ ಸಿಗಂತ ಒಂದು ಬೆಳೆಯನ್ನ ಮಾಡಿದ್ದೀನಿ. ಅತ್ಯುತ್ತಮ ಸರ್. ಅದು ನಾ ಎಲ್ಲಾ ರೈತರಿಗೆ ಏನ್ ಹೇಳ್ತೇನೆ ಅಂದ್ರೆ, ನೀವು ಮಿಶ್ರ ಬೆಳೆ ಬೆಳೀರಿ, ಅದ್ರ ಜೊತೆಗೆ ಒಂದರಿಂದ ಹೋಗ್ಬೇಡ್ರಿ ಅನ್ನೋದು ಒಂದು ನನ್ನ ಒಂದು ಎಲ್ಲರಿಗೂ ಒಂದು ನಿಜ ಸರ್, ನಿಜ. ಮಿಶ್ರ ಬೆಳೆ ಬೆಳೆಯೋದ್ರಿಂದ ರೈತನಿಗೆ ಲಾಭ ಇದೆ. ಸೊ ಬೇರೆಯೊಬ್ಬನನ್ನ ಅವಲಂಬನೆ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಹೌದು. ಸೊ ಅದು ನಮ್ಮಿಂದ ನಮಗೆ ಸಿಗುತ್ತೆ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಹೌದೌದು. ಈಗ ಒಂದೇ ಬೆಳೆ ಮಾರಿ ಮಾರ್ಕೆಟ್ ಹೋಗಿ ಅದನ್ನ ಕೊಟ್ಟು ಬೇರೆ ಸಾಮಾನುಗಳನ್ನ ತಗೊಂಬರೋದು ಕಡಿಮೆ ಆಗುತ್ತೆ. ಆ ಉದ್ದೇಶಕ್ಕೆ ನಾ ಎಲ್ಲಾ ಕಡೆನೂ ಮಿಶ್ರ ಬೆಳೆಯನ್ನ ಮುಂದಿನ ಒಂದು ಗಿಡಕ್ಕೆ ತೋರಿಸ್ಕೊಂಬರಿ ನೆಕ್ಸ್ಟ್ ಟೈಮ್. ಸರ್, ಈಗ ನೋಡ್ತಾ ಬಂದಾಗ ಇಲ್ಲಿ ಒಂದು ಅಡಿಕೆ ಗಿಡ ಇದೆ ಸರ್, ನೋಡ್ಲಿಕ್ಕೆ ಅದ್ಭುತವಾಗಿ ಕಾಣಿಸ್ತಾ ಇದೆ ಸರ್. ಈ ಅಡಿಕೆ ಗಿಡ ಎಷ್ಟು ವರ್ಷದ್ದು ಸರ್? ಇದು ನೀವು ಆಗ್ಲೇ ಅಲ್ಲಿ ಕೇಳಿದ್ರೆ ನಂಗೆ ಬರುವಾಗ ಅದು 1 ವರ್ಷದ್ದು ಅಂತ ನಿಮ್ಗೆ ತೋರಿಸಿದ್ ನಾನು. ಅದ್ರ ಜೊತೆಗೆ ಇದು 2 ವರ್ಷಕ್ಕೆ ಈ ತರ ಬರುತ್ತೆ ಅಂತ. ಇದು ನಾವು ಪೂಜೆ ಮಾಡ್ಬೇಕಾದ್ರೆ ಹಚ್ಚಿದ್ವಿ ನಾವು. ಒಂದು ಬಾಳೆ, ಒಂದು ತೆಂಗು, ಮತ್ತ ಅದ್ರ ಜೊತೆಗೆ ಒಂದು ಅಡಿಕೆ, ಇದು 3 ಫಲಗಳನ್ನ ಹಾಕಿದ್ವಿ ನಾವು ಪೂಜೆ ಮಾಡ್ಲಿಕ್ಕೆ. ಅವಾಗ ಇದೇನು ಇನ್ನೂ ಏನು ಇದ್ದಿದ್ದಿಲ್ಲ ಸ್ಟಾರ್ಟಿಂಗ್ ಪ್ರಪ್ರಥಮವಾಗಿ. ಅವಾಗ ಪ್ರಪ್ರಥಮವಾಗಿ ಇದು ಹಸ್ತಾಗಿ ಈ ತರ ಗಣಿ ಬಂದ. ಇದು 2 ವರ್ಷದ ನೋಡಿ ಅಡಿಕೆ. ನೋಡಿ ಸರ್, ಇದು ಯಾವ ರೀತಿ ಇದು ಯಾವ ತರ ಬಂದಿದೆ ನೋಡಿ. ಕೆಳಗಡೆಯಿಂದ ಗಂಡುಗಳು ಕೂಡ ಒಂದೇ ಮಟ್ಟದಲ್ಲಿ ಬಂದಿದೆ. ಅದ್ಭುತವಾಗಿದೆ ಸರ್, ಸೂಪರ್ ಆಗಿದೆ ಗಿಡ. 2 ವರ್ಷದ್ದು ಇದು. ಅಂದ್ರೆ ಭೂಮಿ ಮೇಲೆ ಮತ್ ನಾನ್ ನಿಮ್ಗೆ ಆಗಲೇ ಒಂದು ಹೇಳಿದೆ ಏನಂತ, ರಾಸಾಯನಿಕ ಗೊಬ್ಬರ ಹಾಕಲ್ಲ ಅಂತ. ನಾನ್ ಕೊಟ್ಟಿಗೆ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ಅಂತಾರಲ್ಲ ಅದು, ಮತ್ತ ಅದ್ರ ಜೊತೆಗೆ 2 ತಿಂಗಳಿಗೊಮ್ಮೆ ಜೀವಾಮೃತ ಹಾಕ್ತೀನಿ. ಮಳೆಗಾಲದಲ್ಲಿ ನಾ ಯಾವುದೇ ರೀತಿ ಅದನ್ನ ಹಾಕೋದಿಲ್ಲ. ಮಳೆಗಾಲ ಹೋದ ನಂತರ ಜೀವಾಮೃತ ಹಾಕ್ತೇನೆ. ಮತ್ತೆ ವರ್ಷಕ್ಕೊಂದ್ಸಲ ಈ ತರ ಸಗಣಿ ಗೊಬ್ಬರ ಹೇಳಿದ್ನಲ್ಲ, ನಿಮ್ ಕೊಟ್ಟಿಗೆ ಗೊಬ್ಬರ ಈ ತರ ಒಂದು ಇಲ್ಲಿ ನೋಡಿ ಹೆಂಗ್ ಸಂಪಾಗಿ. ಹೌದು ಸರ್, ಹೌದು. ಅದೇ ಸರ್, ಇದರಿಂದ ನಮ್ಗೆ ದಿವಸಗಳು ಜಾಸ್ತಿ ಚೆನ್ನಾಗಿ ಬರುತ್ತೆ, ಭೂಮಿನೂ ಫಲವತ್ತಾಗಿ ಕಾಣುತ್ತೆ. ಕೊಟ್ಟಿಗೆ ಗೊಬ್ಬರ ಅಂದ್ರೆ ಅದರಲ್ಲಿ ನಾವು ಒಂದ್ ಮಾತು ಮಾತಾಡಕ್ಕೆ ಬರಲ್ಲ ಸರ್. ರೈತರ ಅಂದ್ಮೇಲೆ ಮುಗಿದೋಯ್ತು ಇದ್ರಲ್ಲಿ. ಕೊಟ್ಟಿಗೆ ಗೊಬ್ಬರನೇ ಇಂಪಾರ್ಟೆನ್ಸ್. ಒಂದು ಈ ಕಡೆ ಭಾಗ ಸಸಿಗಳದಾವು ತೋರಿಸ್ತಾನೆ. ಇದು ಮನೆಗೆ ಬರ್ಲಿ ಅಂತ ಒಂದು ಬೆಟ್ಟದ ನೆಲ್ಲಿಕಾಯಿ ಸರ್. ಒಂದು ಉಪ್ಪಿನಕಾಯಿ ಹಾಕಲಿಕ್ಕೆ ಮನೆಗೆ ಯೂಸ್ ಆಗುತ್ತೆ. ಮತ್ತೆ ಇತರೆ ಫ್ರೆಂಡ್ಸ್ ಒಂದು ಸಂಬಂಧಿಕರಿಗೆ ಕೊಡಬಹುದು. ಇದು ಒಂದೇ ಒಂದ್ ಗಿಡ ಈ ಒಂದು ಹೊಲದಲ್ಲಿ ಇನ್ನೊಂದು ಹಾಕಿದ್ದೀನಿ. ಒಂದೇ ಗಿಡ ಹಾಕಿದ್ರೆ ಒಂದೇ ಗಿಡ ಹಾಕಿ ಸರ್. ಅದೇ ರೀತಿ ಆ ಕಡೆ ಒಂದು ಈ ತರ ಕಿತ್ಲಿಯ ಇಲ್ಲಿ ಒಂದು ಕಿತ್ಲಿ ಹಣ್ಣು ಅಂತ ಇದು ಒಂದು ಗಿಡ ಹಾಕಿದ್ದೀನಿ. ಮಧ್ಯ ಒಂದು ಸ್ಯಾಂಪಲ್ ತರ ಹಾಕಿದ್ರಿ ಸರ್ ಅಷ್ಟೇ. ಇರ್ಲಿ ಅಂತ ನಮ್ಮ ಮನೆಗೆ ನಮ್ಗೆ ಯೂಸ್ ಆಗುತ್ತೆ ಅಂತ. ಸೂಪರ್ ಆಗಿದ್ರೆ ಸರ್ ಕಿತ್ತಳೆ ಹಣ್ಣಿನ ಗಿಡ. ಮತ್ತೆ ಇದು ಫಲ ಬರೋದು ಎಷ್ಟು ವರ್ಷ ಬೇಕು ಸರ್? ಇದು ಬರ್ಬೋದು ಸರ್. ಇದು ಮುಂದಿನ ವರ್ಷ 3 ವರ್ಷ, ಕೆಲವೊಂದ್ 4 ವರ್ಷ 5 ವರ್ಷ ಅಂತಾರ್ರಿ. ನಾವೇನ್ ಕಸಿ ಅಂತಾರಲ್ಲ, ಆ ಕಸಿ ಗಿಡದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಿಮ್ದು ರಿಯಾಲಿಟಿನ ಸರ್ ಕಸಿ ಗಿಡ? ಇಲ್ಲಿ ಕಸಿ ಗಿಡನ ನಾನು ದುಡ್ಡು ಕೊಡ್ತಿದ್ದೀನಿ. ಓಕೆ ಸರ್, ಓಕೆ. ಅಂದ್ರೆ 1 ವರ್ಷ ಇನ್ನೊಂದು 1 ವರ್ಷದ್ದೇ ರೀ. ಇದು 1 ವರ್ಷದ್ದೇ ಇಷ್ಟು ಚೆನ್ನಾಗಿ ಬೆಳೆದಿದೆ. ವೆರಿ ಗುಡ್ ಸರ್. ಈ ತರ ಲಿಂಬೆ ಹಣ್ಣು ಇದೆ ಬನ್ನಿ ಸರ್ ತೋರಿಸ್ತೀನಿ. ಈಗ ಅದ್ರ ಜೊತೆಗೆ ಇದೇ ತರ ಇದು ಲಿಂಬೆ ಹಣ್ಣು ಒಂದು 3 ರಿಂದ 4 ಗಿಡಗಳನ್ನ ಈ ಹೊಲದಲ್ಲಿ ಹಾಕಿದ್ದೀನಿ ನಾವು, ಮನೆಗೆ ಯೂಸ್ ಆಗ್ಲಿ ಅಂತ. ಇಲ್ಲಿ ಬಂದಾಗ ನಾನು ಹರ್ಕೊಂಡ್ ಹೋಗ್ತೀನಿ. ಈಗ ಆಲ್ರೆಡಿ ಮೊನ್ನೆ 100 ಹರ್ಕೊಂಡ್ ಹೋಗಿದ್ದೀನಿ.
ತೆಗೆದುಕೊಂಡು ಹೋದಾಗ ಉಪ್ಪಿನಕಾಯಿ ಹಾಕಿದ್ದೀನಿ. ನೋಡಿ ಸರ್, ಅತ್ಯುತ್ತಮವಾದ ಇಳುವರಿ. ಹಾ. ಒಂದೇ ಗೊನೆಯಲ್ಲಿ 4ರಿಂದ 5. ಹಾ. ನೋಡ್ಲಿಕ್ಕೆ ಏನೋ ಒಂಥರ ಖುಷಿ. ಇದು 1 ವರ್ಷದ ಗಿಡನೇ ಸರ್. ನೋಡಿ ಸರ್, ಎಷ್ಟು ಚೆನ್ನಾಗಿ ಬಂದಿದೆ. ಅಬ್ಬಾ. ಇದರ ವಾಸನೆ ಕೂಡ ಅಷ್ಟೇ ಸುಗಂಧವಾಗಿದೆ. ರಿಯಲಿ ವಂಡರ್ಫುಲ್ ಗಿಡ. ತುಳಸಿ ಸರ್ ಗಿಡ ಇದು 1ರಿಂದ 1.5 ವರ್ಷದ ಗಿಡ. ಇದರ ಜೊತೆಗೆ ಮತ್ತು ಸೇಬು ಇದೆ ಬಾಜು, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಅದರ ಜೊತೆಗೆ ಇದು ಒಂದು ಆಪಲ್ ಅಂತ ಸೇಬು. ಇದು ಕೆಲವೊಬ್ರು ಏನ್ ಹೇಳ್ತಾರೆ ಕಾಶ್ಮೀರದಲ್ಲಿ ಬೆಳಿತಿದ್ ಮಾತ್ರ ಅಂತ. ನಾನು ಅದ್ರ ಜೊತೆಗೆ ಕಾಶ್ಮೀರದಲ್ಲಿ ಯಾಕೆ ನಾವು ಟ್ರೈ ಮಾಡೋಣ, ನಾವು ಯಾಕೆ ಬೆಳಿಬಾರ್ದು. ಇದು ನೋಡ್ರಿ 1 ವರ್ಷದ ಗಿಡ. ಇದು ಮುಂದಿನ ವರ್ಷ ಬಿಡಬಹುದು ಫಲ. ವೆರಿ ಗುಡ್, ಚೆನ್ನಾಗಿ ಚೆನ್ನಾಗಿ ಬಂದಿದೆ. 1 ವರ್ಷದಂತ ಯಾರು ನಂಬ್ತಾರ ನಾವು? ಸೂಪರ್ ಆಗಿದೆ ಇಂತ ಬೆಂಗಾಡಿನಲ್ಲಿ ಚೆನ್ನಾಗಿ ಬಂದಿದೆ ಸರ್. ಅದು ಉತ್ತರ ಕರ್ನಾಟಕದಲ್ಲಿ ನಾನು ಇವನ್ ಸಸಿ 2ರಿಂದ 3 ಈ ಹೊಲದಲ್ಲಿ ಹಾಕಿದ್ದೇನೆ. ಅದ್ರ ಜೊತೆಗೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ Very ಮುಂದೆ ಒಂದಿದೆ, ಆ ಕಡೆನೂ ಒಂದಿದೆ. ಅಲ್ಲೂ ಕೂಡ ಚೆನ್ನಾಗಿದೆ ಸರ್. ಆ ಕಡೆ ಬೆಳೆಲ್ಲ ಅಂತಾರ, ಯಾಕೆ ಬೆಳೆಲ್ಲ? ನಾವು ಪ್ರಯತ್ನ ಮಾಡಿದ್ರೆ ಏನೆಲ್ಲ ಬೆಳಿತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಪ್ರಯತ್ನಕ್ಕೆ ಫಲ ಇದ್ದೇ ಇದೆ ಸರ್. ನಾವ್ ಪ್ರಯತ್ನ ಮಾಡ್ಬೇಕು. ಮನ್ಯಾಗ ಕುಂತ್ರ ನಾವ್ ಏನು ಬೆಳಕಾಗಲ್ಲ, ಏನು ಕಾಣಕ್ಕಾಗಲ್ಲ ಸರ್. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ರೈತರಿಗೆ ಏನ್ ಅನುಕೂಲ ಆಗ್ಬೇಕಂದ್ರೆ ಸರಿಯಾದ ಟೈಮಿಗೆ ಮಳೆ ಆಗ್ಬೇಕು. ಮತ್ತ ಅದ್ರ ಜೊತೆಗೆ ನೀರಾವರಿ ವ್ಯವಸ್ಥೆ ಇದ್ರೆ ಏನೆಲ್ಲ ಬೆಳಿಬಹುದು. ರೈತ ಬರೇ ತರಕಾರಿ, ಹಣ್ಣು, ಹಂಪ್ಲ, ಇತರೆ ದಿನಸಗಳನ್ನ ಬೆಳೆಯೋದ್ರ ಜೊತೆಗೆ ನಾವು ಚೆನ್ನಾಗಿ ನೀರು, ಚಾನಲ್ ಎಲ್ಲ ಕರೆಂಟಿನ ವ್ಯವಸ್ಥೆ ಇದ್ರೆ ಬಂಗಾರ ಬೆಳಿಬಹುದು ಅಂತ ನಾ ರೈತರಿಗೊಂದು ಹೇಳಲು ಇಚ್ಛೆ ಸಂದೇಶವನ್ನ ಕೊಡ್ತೀರಾ.